ನಮಸ್ಕಾರ ಎಲ್ಲ ಸ್ಪರ್ಧಾರ್ಥಿಗಳೇ, ನಾನು ವಿವೇಕ್ ಮಾತಾಡ್ತಾ ಇದ್ದೀನಿ. ಇಂದು ನಾವು ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳೇನಿದೆ ಮತ್ತು ಕೇಂದ್ರ ಸರ್ಕಾರದಿಂದ ಆಯೋಜಿಸಲಾಗುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ಕರೆಂಟ್ ಅಫೇರ್ಸ್ ಉಪಯುಕ್ತ ಇದೆಯೋ ಅವುಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಚರ್ಚಿಸೋಣ. ದಯವಿಟ್ಟು ಈ ಚಿಕ್ಕ ವಿಡಿಯೋಗಳನ್ನ ಕಂಪ್ಲೀಟ್ ಆಗಿ ನೋಡಿ ಮತ್ತು ವಿವೇಕ ಜ್ಞಾನ ಕರೆಂಟ್ ಅಫೇರ್ಸ್ ಯೂಟ್ಯೂಬ್ ಚಾನಲ್ ಏನಿದೆ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ನಾವು ಚರ್ಚಿಸಲಾಗ್ತಿರುವಂಥ ವಿಷಯ ವಿಶ್ವ ಆವಾಸ ಸ್ಥಾನ ದಿನದ ಬಗ್ಗೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ವರ್ಲ್ಡ್ ಹ್ಯಾಬಿಟೇಟ್ ಡೇ ಅಂತೀವಿ. ಇದನ್ನು ಇಂಗ್ಲೀಷ್ನಲ್ಲಿ ನಾವು ವರ್ಲ್ಡ್ ಹ್ಯಾಬಿಟೇಟ್ ಡೇ ಅಂತೀವಿ. ವಿಶ್ವಸಂಸ್ಥೆ ಏನಿದೆ ಇದು ಪ್ರತಿ ವರ್ಷ ಅಕ್ಟೋಬರ್ ಮೊದಲ ಸೋಮವಾರವನ್ನು ವಿಶ್ವ ಆವಾಸ ಸ್ಥಾನ ದಿನ ಅಂಥೇಳಿ ಆಚರಿಸ್ಬೇಕಂತ ಹೇಳಿ ಅದನ್ನು ನಿಗದಿಯನ್ನು ಪಡಿಸಿದೆ. ಈ ವರ್ಷ ಅಂದರೆ 2022ರಲ್ಲಿ 3ನೇ ಅಕ್ಟೋಬರ್ 2022ರಂದು ನಾವು ಈ ವಿಶ್ವ ಆವಾಸ ಸ್ಥಾನ ದಿನವನ್ನು ಆಚರಿಸಿದ್ದೀವಿ. ಈ ವರ್ಷದ ಒಂದು ಥೀಮ್ ಏನಾಗಿತ್ತಂದರೆ ಮೈಂಡ್ ದಿ ಗ್ಯಾಪ್, ಲಿವ್ ನೋ ಒನ್ ಆ್ಯಂಡ್ ನೋ ಪ್ಲೇಸ್ ಬಿಹೈಂಡ್ ಅನ್ನೋದು ಈ ವರ್ಷದ ಒಂದು ಥೀಮ್ ಆಗಿತ್ತು. ಈ ಧ್ಯೇಯವಾಕ್ಯದ ಅಡಿಯಲ್ಲಿ ವಿಶ್ವ ಆವಾಸ ಸ್ಥಾನದ ಜಾಗತಿಕ ದಿನಾಚರಣೆಯನ್ನು ಆಚರಿಸಲಾಯಿತು. ಇದು ಈ ಆವಾಸ ಸ್ಥಾನ ದಿನಾಚರಣೆಯನ್ನು ಎದಕ್ಕೆ ಆಚರಿಸ್ತೀವಿ ಅಂದರೆ ಇದು ನಗರಗಳಲ್ಲಿ ಮತ್ತು ಮಾನವ ವಸಾಹತುಗಳಲ್ಲಿ ಅಂದರೆ ಏನು ಸೊಸೈಟಿ ಇದೆ ಅಲ್ಲಿ ಬೆಳೆಯುತ್ತಿರುವ ಒಂದು ಅಸಮಾನತೆ ಏನು ಬೆಳೀತಾ ಇದೆ ಮತ್ತು ಸವಾಲುಗಳು ಏನು ಬರ್ತಾ ಇದೆ ಅಂದರೆ ಆವಾಸ ಸ್ಥಾನಗಳಲ್ಲಿ ಸವಾಲುಗಳು ಏನು ಬರ್ತಾ ಇದೆ ಅವುಗಳ ಒಂದು ಮೇಲೆ ತನ್ನ ಗಮನವನ್ನು ಅದು ಕೇಂದ್ರೀಕರಿಸ್ತದೆ. ಇಲ್ಲಿ ನಾವು ಈ ವರ್ಷದ ಲೋಗೋವನ್ನು ನಾವು ನೋಡಬಹುದು. ವಿಶ್ವ 2022ರ ಆವಾಸ ಸ್ಥಾನ ದಿನ ಏನಿದೆ ಇದು CCC ಅಂತೀವಿ. CCC ಬಿಕ್ಕಟ್ಟುಗಳೇನಿದೆ ಅವುಗಳಿಂದ ಹೆಚ್ಚುತ್ತಿರುವ ಒಂದು ಅಸಮಾನತೆಗಳು ಮತ್ತು ದುರ್ಬಲತೆಗಳತ್ತ ಗಮನವನ್ನು ಸೆಳೆಯಲು ಪ್ರಯತ್ನಿಸ್ತಾ ಇದೆ. ಹಾಗಾದರೆ ಈ CCCಗಳಂದರೆ ಏನು ಅನ್ನೋದನ್ನು ನಾವು ನೋಡೋದಾದರೆ ಈಗ ರೀಸೆಂಟ್ ಇಯರ್ಸ್ನಲ್ಲಿ ನಮ್ಮ ಸೊಸೈಟಿಗೆ ಅಂದರೆ ನಮ್ಮ ಜಾಗತಿಕವಾಗಿ ಹೆಚ್ಚು ಸಮಾಜಕ್ಕೆ, ನಗರಗಳಿಗೆ ಮತ್ತು ದೇಶಗಳಿಗೆ ಕಾಡಿರುವ ಸಮಸ್ಯೆ ಏನಂದರೆ ಅದು ಕೋವಿಡ್-19 ಆಗಿರಬಹುದು ಮತ್ತು ಹವಾಮಾನ ಬದಲಾವಣೆಗಳಾಗಿರಬಹುದು. ಹವಾಮಾನ ಬದಲಾವಣೆಗಳಿಂದ ಏನೇನು ಪರಿಣಾಮಗಳು ಉಂಟಾಗಿದೆ ಅದನ್ನು ನಾವು ಕಾಣಬಹುದಾಗಿದೆ. ಮತ್ತು ಈ ಅತ್ಯಂತ ಮುಖ್ಯವಾಗಿ ಇನ್ನೂ ಹೇಳಬೇಕಂದ್ರೆ ದೇಶಗಳ ನಡುವಿನ ಒಂದು ಸಂಘರ್ಷಗಳು ಏನು ನಡೀತಾ ಇದೆ ಅವುಗಳಿಂದ ಏನು ಸಂಘರ್ಷಗಳು ನಡೀತಾ ಇದೆ ಅವುಗಳ ಬಗ್ಗೆ ಇದು ತಮ್ಮ ಗಮನವನ್ನು ಕೇಂದ್ರೀಕರಿಸ್ತದೆ. ವಿಶ್ವ ಆವಾಸ ಸ್ಥಾನ ದಿನದ ಉದ್ದೇಶ ಏನಿದೆ ಅಂದರೆ ನಮ್ಮ ಪಟ್ಟಣಗಳು ಮತ್ತು ನಗರಗಳ ಸ್ಥಿತಿಗಳನ್ನು ಪ್ರತಿಬಿಂಬಿಸುವುದು ಮತ್ತು ಪ್ರತಿಯೊಬ್ಬರಿಗೂ ಆಶ್ರಯಕ್ಕಾಗಿ ಮೂಲಭೂತ ಹಕ್ಕು ಇದೆ ಎಂಬುದನ್ನು ಅದು ಸಾರ್ತದೆ. ನಮ್ಮ ನಗರಗಳು ಮತ್ತು ಪಟ್ಟಣಗಳ ಭವಿಷ್ಯಗಳನ್ನು ರೂಪಿಸುವ ಶಕ್ತಿ ಮತ್ತು ಜವಾಬ್ದಾರಿಯನ್ನು ನಾವೆಲ್ಲರೂ ಹೊಂದಿದ್ದೇವೆ ಎಂಬುದನ್ನು ಜಗತ್ತಿಗೆ ನೆನಪಿಸುವ ಉದ್ದೇಶವನ್ನು ಈ ದಿನಾಚರಣೆ ಅಂದರೆ ವಿಶ್ವ ಆವಾಸ ಸ್ಥಾನ ದಿನದ ಒಂದು ದಿನಾಚರಣೆ ಅದು ಹೊಂದಿದೆ. ವಿಶ್ವ ಆವಾಸ ಸ್ಥಾನ ದಿನವನ್ನು 1985ರಲ್ಲಿ ಯುನೈಟೆಡ್ ನೇಷನ್ಸ್ನ ಸಾಮಾನ್ಯ ಸಭೆ ಏನಿದೆ ಅಂದರೆ ಜನರಲ್ ಅಸೆಂಬ್ಲಿ ಇದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂತೀವಿ. ಜನರಲ್ ಅಸೆಂಬ್ಲಿಯ ಅಲ್ಲಿ ಒಂದು ಗೊತ್ತುವಳಿಯ ಮೂಲಕ ಇದನ್ನು ಸ್ಥಾಪಿಸಲಾಯಿತು. ಅಂದರೆ ಪ್ರತಿ ವರ್ಷ ಅಕ್ಟೋಬರ್ ಮೊದಲ ಸೋಮವಾರದಂದು ವಿಶ್ವ ಆವಾಸ ಸ್ಥಾನ ದಿನವನ್ನು ಆಚರಿಸ್ಬೇಕಂತ ಹೇಳಿ ಅವಾಗ ಡಿಸೈಡ್ ಮಾಡಲಾಯಿತು. ವಿಶ್ವ ಆವಾಸ ಸ್ಥಾನ ದಿನವನ್ನು ಮೊದಲ ಬಾರಿಗೆ 1986ರಲ್ಲಿ ಅಂದರೆ 85ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಅದನ್ನು ಅಂಗೀಕರಿಸಲಾಯಿತು. 1986ರಲ್ಲಿ ಮೊದಲ ಬಾರಿಗೆ ಕೀನ್ಯಾದ ನೈರೋಬಿಯಲ್ಲಿ ಇದನ್ನು ಆಚರಿಸಲಾಯಿತು. ಯಾವ ಥೀಮ್ನೊಂದಿಗೆ? ಆಶ್ರಯವು ನನ್ನ ಹಕ್ಕು ಎಂಬ ಒಂದು, ಅದನ್ನು ಇಂಗ್ಲೀಷ್ನಲ್ಲಿ ಶೆಲ್ಟರ್ ಈಸ್ ಮೈ ರೈಟ್ ಅಂತೀವಿ. ಶೆಲ್ಟರ್ ಈಸ್ ಮೈ ರೈಟ್ ಅನ್ನುವ ಒಂದು ಥೀಮ್ನ ಅಡಿಯಲ್ಲಿ ಇದನ್ನು ಆಚರಿಸಲಾಯಿತು. ಇನ್ನು ದಿ ಹ್ಯಾಬಿಟೇಟ್ ಸ್ಕ್ರೋಲ್ ಆಫ್ ಹಾನರ್ ಎಂಬ ಒಂದು ಪ್ರಶಸ್ತಿ ಇದೆ. ಇದು ಒಂದು ಪ್ರಶಸ್ತಿಯ ಹೆಸರಿದು. ಇದನ್ನು 1989ರಲ್ಲಿ
ಇದನ್ನು ವಿಶ್ವಸಂಸ್ಥೆಯ ಹ್ಯೂಮನ್ ಸೆಟಲ್ಮೆಂಟ್ ಪ್ರೋಗ್ರಾಮ್ ಏನಿದೆ, ಹ್ಯೂಮನ್ ಸೆಟಲ್ಮೆಂಟ್ ಪ್ರೋಗ್ರಾಮ್ ಏನಿದೆ, ಇದು ಈ ಪ್ರಶಸ್ತಿಯನ್ನು ಸ್ಥಾಪಿಸ್ತದೆ. ಈ ಪ್ರಶಸ್ತಿ ಏನಿದೆ, ಹ್ಯಾಬಿಟೇಟ್ ಸ್ಕ್ರೋಲ್ ಆಫ್ ಆನರ್ ಪ್ರಶಸ್ತಿ ಏನಿದೆ, ಇದು ಪ್ರಸ್ತುತವಾಗಿ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಮಾನವ ಆಶ್ರಯ ಹ್ಯೂಮನ್ ಸೆಟಲ್ಮೆಂಟ್ ಪ್ರಶಸ್ತಿಯಾಗಿದೆ. ಎಲ್ಲರಿಗೂ ಆಶ್ರಯವನ್ನು ಒದಗಿಸುವುದು, ನಿರಾಶ್ರಿತರ ಅವಸ್ಥೆಗಳನ್ನು ಎತ್ತಿ ತೋರಿಸುವುದು, ಸಂಘರ್ಷಗಳ ನಂತರ ಪುನರ್ ನಿರ್ಮಾಣದಲ್ಲಿ ನಾಯಕತ್ವವನ್ನು ತೋರಿಸುವುದು ಮತ್ತು ಮಾನವ ವಸಾಹತುಗಳು ಮತ್ತು ನಗರ ಜೀವನದ ಮಟ್ಟವನ್ನು ಅಭಿವೃದ್ಧಿಪಡಿಸುವುದು ಮತ್ತು ಸುಧಾರಿಸುವುದು ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಕೊಡುಗೆಗಳನ್ನು ನೀಡಿದ ಏನು ಸಂಸ್ಥೆಗಳಿರುತ್ತೋ ಅಥವಾ ದೇಶಗಳಿರುತ್ತೋ ಅವುಗಳ ಉಪಕ್ರಮಗಳನ್ನು ಗುರುತಿಸುವುದು ಈ ಪ್ರಶಸ್ತಿ, ಅಂದರೆ ದಿ ಹ್ಯಾಬಿಟೇಟ್ ಸ್ಕ್ರೋಲ್ ಆಫ್ ಆನರ್ನ ಒಂದು ಕೆಲಸ ಆಗಿದೆ ಮತ್ತು ಅದರ ಒಂದು ಉದ್ದೇಶವಾಗಿದೆ. ಇನ್ನು ಮುಂದಿನದಾಗಿ ನಾವು ಚರ್ಚಿಸಲಾಗಿರುವಂಥ ವಿಷಯ ಸ್ವಚ್ಛ ಸರ್ವೇಕ್ಷಣ್ ಅಭಿಯಾನ 2022. ಇತ್ತೀಚೆಗೆ ಇದರ ಪ್ರಶಸ್ತಿಗಳು ಪ್ರಕಟ ಆಗಿದ್ದವು, ಅದರ ಬಗ್ಗೆ ನಾವು ನೋಡೋಣ. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್, ಇದನ್ನು ನಾವು ವಿಸ್ತೃತವಾಗಿ ಬರೆಯುವುದಾದರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಅಂತ ನಾವು ಹೇಳ್ತೀವಿ. ಇದು ಕೇಂದ್ರ ಸರ್ಕಾರದ ಒಂದು ಸಚಿವಾಲಯ ಆಗಿದೆ. ಇದರ ಅಡಿಯಲ್ಲಿ ಇದು ಏನು ಮಾಡ್ತು, 2016ರಿಂದ ಇದು ನಡೆಸುತ್ತಿರುವ ಒಂದು ಸ್ವಚ್ಛ ಸರ್ವೇಕ್ಷಣ ಏನಿದೆ, ಇದು ವಿಶ್ವದ ಅತಿ ದೊಡ್ಡ ನಗರ ನೈರ್ಮಲ್ಯ ಮತ್ತು ನಗರ ಆಡಳಿತಗಳ ಸೇವೆಗಳನ್ನು ಸುಧಾರಿಸಲು ಮತ್ತು ಸ್ವಚ್ಛ ನಗರಗಳನ್ನು ನಿರ್ಮಿಸಲು ಪಟ್ಟಣಗಳು ಮತ್ತು ನಗರಗಳ ನಡುವೆ ಒಂದು ಆರೋಗ್ಯಕರ ಸ್ಪರ್ಧೆಯ ಮನೋಭಾವವನ್ನು ಬೆಳೆಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸಿದೆ. ಯಾವುದು ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನ, ಇದರ ಮೇನ್ ಥೀಮ್ ಏನಂತಂದರೆ ಇದು ನಗರ ನೈರ್ಮಲ್ಯ ಮತ್ತು ನಗರ ಆಡಳಿತಗಳ ಸೇವೆಗಳನ್ನು ಸುಧಾರಿಸಲು ಮತ್ತು ಸ್ವಚ್ಛ ನಗರಗಳನ್ನು ನಿರ್ಮಿಸಲು ಪಟ್ಟಣಗಳು ಮತ್ತು ನಗರಗಳ ನಡುವೆ ಒಂದು ಆರೋಗ್ಯಕರ ಸ್ಪರ್ಧೆಯ ಮನೋಭಾವವನ್ನು ಬೆಳೆಸೋದು ಈ ಅಭಿಯಾನದ ಒಂದು ಕೆಲಸ ಆಗಿದೆ. ಇನ್ನು ಸ್ವಚ್ಛ ಸರ್ವೇಕ್ಷಣೆಗಳ ಒಂದು ಪ್ರಾಥಮಿಕ ಗುರಿ ಏನಿದೆ, ಅದು ದೊಡ್ಡ ಪ್ರಮಾಣದಲ್ಲಿ ನಾಗರಿಕರ ಭಾಗವಹಿಕೆಯನ್ನು ಅದು ಉತ್ತೇಜಿಸ್ತಾ ಇದೆ ಮತ್ತು ಪಟ್ಟಣಗಳು ಮತ್ತು ನಗರಗಳಲ್ಲಿ ವಾಸಿಸಲು ಉತ್ತಮ ಸ್ಥಳಗಳನ್ನು ನಿರ್ಮಿಸಲು ಒಟ್ಟಾಗಿ ಕೆಲಸ ಮಾಡುವ ಮಹತ್ವದ ಬಗ್ಗೆ ಸಮಾಜದ ಎಲ್ಲ ವರ್ಗಗಳಲ್ಲಿ ಜಾಗೃತಿ ಮೂಡಿಸುವುದು ಇದರ ಕೆಲಸ ಆಗಿದೆ. ಅಂದರೆ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದ್ದು. ಸ್ವಚ್ಛ ಭಾರತ್ ಮಿಷನ್ ನಗರ ವ್ಯಾಪ್ತ ಅಡಿಯಲ್ಲಿ ನಡೆಸಲಾದ ವಾರ್ಷಿಕ ಸಮೀಕ್ಷೆ, ಇದನ್ನು ನಾವು ನೋಟ್ ಮಾಡ್ಕೋಬೋದು. ಇದು ಒಂದು ವಾರ್ಷಿಕ ಸಮೀಕ್ಷೆ ಇದೆ. ಪ್ರತಿ ವರ್ಷ ಈ ಸಮೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಇದರಲ್ಲಿ ಜನರು, ಸಂಪನ್ಮೂಲಗಳು ಮತ್ತು ಅಧಿಕಾರಿಗಳನ್ನು ಒಟ್ಟುಗೂಡಿಸುವಲ್ಲಿ ಇದು ಯಶಸ್ವಿಯಾಗಿದೆ. ಇದು ಭಾರತದಲ್ಲಿನ ಎಲ್ಲ ನಗರಗಳಲ್ಲಿ, ಅಂದರೆ ಪ್ರತಿಯೊಂದು ನಗರ ಏನಿದೆ ಅದರ ಒಂದು ನಗರದ ಸ್ವಚ್ಛತೆ ಮತ್ತು ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವಲ್ಲಿ ಈ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನ ಏನಿದೆ ಅದು ಪ್ರೋತ್ಸಾಹಿಸ್ತಾ ಇದೆ. ಈಗ ನಾವು ರ್ಯಾಂಕಿಂಗ್ಸ್ ಏನಾದರೂ ಕೊಡದೇ ಇದ್ದರೆ ಜನರು ಅದ್ರ ಬಗ್ಗೆ ಭಾಳ ಯೋಚನೆ ಮಾಡ್ತಾ ಇರಲಿಲ್ಲ. ಬಟ್ ಈಗ ರ್ಯಾಂಕಿಂಗ್ ಕೊಡ್ತಾ ಇರೋದ್ರಿಂದ ಜನರು ಎಲ್ಲರೂ ತಮ್ಮ ಪರಿಸರವನ್ನು ಸ್ವಚ್ಛ ಇಟ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ ಮತ್ತು ಕಾಂಪಿಟೇಟಿವ್ ಆಗಿ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ರಾಷ್ಟ್ರಪತಿಯವರು ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದ 2022 ಏನಿದೆ ಅದರ ಪ್ರಶಸ್ತಿಗಳನ್ನು ಟಾಪ್ 12 ಪ್ರಶಸ್ತಿಗಳನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ಸುಸ್ಥಿರತೆ ಮತ್ತು ಉತ್ತಮ ಆಡಳಿತ ಎನ್ನುವ ಒಂದು ವಿಭಾಗ ಇದೆ. ಅದರಲ್ಲಿ ಆ ವಿಭಾಗದ ಪ್ರಶಸ್ತಿಯಲ್ಲಿ ಸರೋವರಗಳು ಮತ್ತು ಅರಮನೆಗಳ ನಗರವಾದ ಇಂದೋರ್ ನಗರ ಏನಿದೆ, ಇಂದೋರ್ ನಗರ ಇದು 1,00,000ಕ್ಕೂ ಹೆಚ್ಚು ಜನಸಂಖ್ಯೆಯ ವಿಭಾಗದಲ್ಲಿ ಸತತ 6ನೇ ವರ್ಷಕ್ಕೆ ಸ್ವಚ್ಛ ನಗರವೆಂದು ಪ್ರಶಸ್ತಿಯನ್ನು, ಸತತ 6ನೇ ವರ್ಷಕ್ಕೆ ಇದು ಅತಿ ಸ್ವಚ್ಛ ನಗರ ಅಂಥೇಳಿ ಪ್ರಶಸ್ತಿಯನ್ನು ಭಾರತದಲ್ಲಿ ಪಡೆದಿದೆ. ಅದೇ ವಿಭಾಗದಲ್ಲಿ ಗುಜರಾತ್ನ ಸೂರತ್ ಏನಿದೆ, ಸೂರತ್ ಆ ನಗರ ಏನಿದೆ ಅದು 2ನೇ ಸ್ಥಾನವನ್ನು ಪಡೆದಿದೆ. ಮತ್ತು ನವಿ ಮುಂಬೈ ಏನಿದೆ ಇದು 3ನೇ ಸ್ಥಾನವನ್ನು ಪಡೆದಿದೆ.
ಮತ್ತು ಇದೇ ಅಂದರೆ 1,00,000ಕ್ಕಿಂತ ಕಡಿಮೆ ಜನಸಂಖ್ಯೆಯ ವಿಭಾಗದಲ್ಲಿ ಇದು 3 ಏನಿದೆ ಇದು 1,00,000ಕ್ಕಿಂತ ಹೆಚ್ಚು ಜನಸಂಖ್ಯೆಯ ವಿಭಾಗದಲ್ಲಿ. ಆದರೆ ಇನ್ನು 1,00,000ಕ್ಕಿಂತ ಕಡಿಮೆ ಜನಸಂಖ್ಯೆಯ ವಿಭಾಗದಲ್ಲಿ ಮಹಾರಾಷ್ಟ್ರದ ಪಂಚಗನಿ ಮತ್ತು ಕರಾಡ್. ಮಹಾರಾಷ್ಟ್ರದ ಪಂಚಗನಿ ಮೊದಲನೇ ಸ್ಥಾನದಲ್ಲಿದೆ, ಛತ್ತೀಸ್ಗಢದ ಪಟನ್ ನಗರ ಏನಿದೆ ಅದು 2ನೇ ಸ್ಥಾನದಲ್ಲಿದೆ, ಹಾಗೂ ಮಹಾರಾಷ್ಟ್ರದ್ದೇ ಕರಾಡ್ ನಗರ ಏನಿದೆ ಅದು 3ನೇ ಸ್ಥಾನವನ್ನು ಪಡೆದಿದೆ. ಇನ್ನು ಸಫಾಯಿ ಮಿತ್ರ ಸುರಕ್ಷಾ ಪ್ರಶಸ್ತಿ ಅನ್ನೋದೇನಿದೆ ಆ ವಿಭಾಗದಲ್ಲಿ ತಿರುಪತಿ ಆಂಧ್ರ ಪ್ರದೇಶದ ತಿರುಪತಿ ನಗರ ಏನಿದೆ ಇದು ಅತ್ಯುತ್ತಮ ನಗರ ಅಂಥೇಳಿ ಇದು ಪ್ರಶಸ್ತಿಯನ್ನು ಪಡೆದಿದೆ. ಹಾಗೆಯೇ ಉತ್ತರಾಖಂಡದ ಹರಿದ್ವಾರ 1,00,000ಕ್ಕೂ ಹೆಚ್ಚು ಜನಸಂಖ್ಯೆಯ ನಗರಗಳಲ್ಲಿ ಅತ್ಯುತ್ತಮ ಗಂಗಾ ಪ್ರಶಸ್ತಿ. ಯಾವುದು? ಉತ್ತರಾಖಂಡದ ಹರಿದ್ವಾರ. ಇದು 1,00,000ಕ್ಕೂ ಹೆಚ್ಚಿನ ಜನಸಂಖ್ಯೆಯ ಒಂದು ಸಿಟೀಸ್ಗಳಲ್ಲಿ ಇದು ಅತ್ಯುತ್ತಮ ಗಂಗಾ ನಗರ. ಪರೀಕ್ಷೆಗಳಲ್ಲಿ ಕೇಳಬಹುದು, ಈ ವರ್ಷ ಅತ್ಯುತ್ತಮ ಗಂಗಾ ನಗರ ಅಂಥೇಳಿ ಪ್ರಶಸ್ತಿ ಪಡೆದ ಸಿಟಿ ಯಾವುದು ಅಂತ ಹೇಳಿ. ಹೀಗಾಗಿ ಇದು ಮಹತ್ವದ್ದಾಗಿದೆ. ಹರಿದ್ವಾರ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಹಾಗೆಯೇ ಕರ್ನಾಟಕದ ಶಿವಮೊಗ್ಗ ನಗರ ಏನಿದೆ ಇದು ದೇಶದಲ್ಲಿ ಫಾಸ್ಟ್ ಮೂವರ್ ಸಿಟಿ ಅಂಥೇಳಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಅಂದರೆ ಇದು ಸ್ವಚ್ಛತೆ ವಿಷಯದಲ್ಲಿ ಅತ್ಯಂತ ಫಾಸ್ಟಾಗಿ ವೇಗವಾಗಿ ಅದು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂಥೇಳಿ ಶಿವಮೊಗ್ಗ ನಗರಕ್ಕೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇನ್ನು ಇಂದೋರ್ ನಗರ ಭಾರತದ ಮೊದಲ 7 ಸ್ಟಾರ್ ಕಸಮುಕ್ತ ನಗರವಾಗಿ ಹೊರಹೊಮ್ಮಿದ್ದು, ಸೂರತ್, ಭೋಪಾಲ್, ಮೈಸೂರು, ನವಿ ಮುಂಬೈ, ವಿಶಾಖಪಟ್ಟಣಂ ಮತ್ತು ತಿರುಪತಿ ಇವು 5 ಸ್ಟಾರ್ ಕಸಮುಕ್ತ ಪ್ರಮಾಣೀಕರಣವನ್ನು ಅವು ಗಳಿಸಿವೆ. ಇಂದೋರ್ ಸಿಟಿ ಏನಿದೆ ಇದು ಭಾರತದಲ್ಲಿ 7 ಸ್ಟಾರ್ ಸಿಟಿಯಾಗಿ ಇದು ಹೊರಹೊಮ್ಮಿದೆ. 100ಕ್ಕೂ ಹೆಚ್ಚು ಸ್ಥಳೀಯ ಸಂಸ್ಥೆಗಳನ್ನು ಹೊಂದಿರುವ ರಾಜ್ಯಗಳ ಪೈಕಿ ಮಧ್ಯಪ್ರದೇಶ ಏನಿದೆ ಇದು ಅತ್ಯಂತ ಸ್ವಚ್ಛ ರಾಜ್ಯ ಅಂಥೇಳಿ ಅದಕ್ಕೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ಹಾಗೆ ಹಿಂದಿನ 3 ವರ್ಷಗಳ ಕಾಲ ಸ್ವಚ್ಛ ರಾಜ್ಯವಾಗಿದ್ದ ಛತ್ತೀಸ್ಗಢ ಏನಿದೆ ಈ ಬಾರಿ ಅದು 2ನೇ ಸ್ಥಾನದಲ್ಲಿದೆ. ಹಾಗೆಯೇ ಮಹಾರಾಷ್ಟ್ರ 3ನೇ ಸ್ವಚ್ಛ ರಾಜ್ಯ ಆಗಿದೆ. ಹಾಗೆಯೇ 100ಕ್ಕಿಂತ ಕಡಿಮೆ ನಗರ ಸ್ಥಳೀಯ ಸಂಸ್ಥೆಗಳನ್ನು ಹೊಂದಿರುವ ರಾಜ್ಯಗಳ ಪೈಕಿ, ಅಂದರೆ 100ಕ್ಕಿಂತ ಕಡಿಮೆ ಸ್ಥಳೀಯ ಸಂಸ್ಥೆಗಳನ್ನು ಹೊಂದಿರುವ ರಾಜ್ಯಗಳ ಪೈಕಿ ತ್ರಿಪುರಾ ಮೊದಲನೇ ಸ್ಥಾನದಲ್ಲಿದೆ. ಹಾಗೆಯೇ ಜಾರ್ಖಂಡ್ ರಾಜ್ಯ ಏನಿದೆ ಇದು 2ನೇ ಸ್ಥಾನದಲ್ಲಿದೆ ಮತ್ತು ಉತ್ತರಾಖಂಡ ಇದು 3ನೇ ಸ್ಥಾನದಲ್ಲಿ ಇದೆ. ಈ ವರ್ಷದ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದಲ್ಲಿ ಎಷ್ಟು ನಗರಗಳು ಭಾಗವಹಿಸಿದ್ದು? 4,355 ನಗರಗಳು ಈ ಒಂದು ಸ್ಪರ್ಧೆಯಲ್ಲಿ ಅವು ಭಾಗವಹಿಸಿದ್ದು. ಮತ್ತು ಮುಂದಿನದಾಗಿ ನಾವು ಚರ್ಚಿಸಲಾಗುತ್ತಿರುವಂಥ ವಿಷಯ, ಭಾರತದಲ್ಲಿ 5G ಸೇವೆಗಳಿಗೆ ಒಂದು ಚಾಲನೆ ಸಿಕ್ಕಿದೆ. ಇಲ್ಲಿವರೆಗೂ ನಾವು 4G ಯೂಸ್ ಮಾಡ್ತಾ ಇದ್ದೀವಿ, ಮೊಬೈಲ್ನಲ್ಲಾಯಿತು, ಡೆಸ್ಕ್ಟಾಪ್ನಲ್ಲಾಯಿತು. ಈಗ 5G ಸೇವೆಗಳಿಗೆ ಈಗ ಕೇಂದ್ರ ಸರ್ಕಾರ ಚಾಲನೆಯನ್ನು ನೀಡಿದೆ. ಅದರ ಬಗ್ಗೆ ಒಂದಿಷ್ಟು ನೋಡೋಣ. 5G ತಂತ್ರಜ್ಞಾನವು ಜನಸಾಮಾನ್ಯರಿಗೆ ವ್ಯಾಪಕ ಶ್ರೇಣಿಯ ಪ್ರಯೋಜನಗಳನ್ನು ನೀಡ್ತದೆ. ಅದು ಯಾವ ಥರ ಆಗಿರ್ಬೋದು ಅಂದರೆ, ಇದು ತಡೆರಹಿತ ಕವರೇಜ್ ಕ್ಷೇತ್ರದಲ್ಲಿ ಆಗಿರ್ಬೋದು, ತಡೆರಹಿತ ಕವರೇಜ್ ಇರುತ್ತೆ ಮತ್ತು ಹೆಚ್ಚಿನ ಡೇಟಾ ವೇಗ ಇರುತ್ತೆ. ಡೇಟಾ ವೇಗದ ವಿಷಯದಲ್ಲಾಗಿರ್ಬೋದು ಇದರ ವೇಗವೇ ಹೆಚ್ಚಿರುತ್ತೆ ಮತ್ತು ಇದರಿಂದ ಕಡಿಮೆ ಸಮಸ್ಯೆಗಳು ಮತ್ತು ಹೆಚ್ಚು ವಿಶ್ವಾಸಾರ್ಹ ಸಂವಹನಗಳನ್ನು ಒದಗಿಸಲು ಇದು 5G ತಂತ್ರಜ್ಞಾನ ಏನಿದೆ ಇದು ಸಹಾಯವನ್ನು ಮಾಡುತ್ತದೆ. ಅಲ್ಲದೆ ಇದು ವಿದ್ಯುತ್ ದಕ್ಷತೆ, ಸ್ಪೆಕ್ಟ್ರಮ್ ದಕ್ಷತೆ ಮತ್ತು ನೆಟ್ವರ್ಕ್ ದಕ್ಷತೆಗಳು ಏನಿದೆ ಅದನ್ನು ಇದು ಹೆಚ್ಚಿಸ್ತದೆ. 5G ಸೇವೆಗಳು ಅದನ್ನು ಅಂದರೆ ವಿದ್ಯುತ್ ದಕ್ಷತೆ, ಸ್ಪೆಕ್ಟ್ರಮ್ ದಕ್ಷತೆ ಮತ್ತು ನೆಟ್ವರ್ಕ್ ದಕ್ಷತೆಗಳನ್ನು ಇದು ಹೆಚ್ಚಿಸ್ತದೆ.
5G ತಂತ್ರಜ್ಞಾನ ಇದೇನಿದೆ ಇದು ಕೋಟ್ಯಂತರ ಇಂಟರ್ನೆಟ್ ಆಫ್ ಥಿಂಗ್ಸ್ ಏನಿದೆ, ಮೊಬೈಲ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಡೆಸ್ಕ್ಟಾಪ್ಸ್ ಆಗಿರ್ಬೋದು, ಇಂತಹ ಇಂಟರ್ನೆಟ್ ಆಫ್ ಥಿಂಗ್ಸ್, ಅದನ್ನು ಇಂಗ್ಲೀಷ್ನಲ್ಲಿ ಬರೋಣ, ಇಂಟರ್ನೆಟ್ ಆಫ್ ಥಿಂಗ್ಸ್ ಏನಿದೆ ಇವುಗಳನ್ನ ಒಂದಕ್ಕೊಂದು ಸಂಪರ್ಕಿಸಲು, ಅವುಗಳನ್ನ ಬೆಸೆಯಲು ಇದು ಸಹಾಯವನ್ನು ಮಾಡುತ್ತದೆ. ಸ್ಲೋ ಇದ್ರ ನೆಟ್ವರ್ಕ್ ಏನಾಗುತ್ತೆ, ಇವುಗಳನ್ನ ಸಂಪರ್ಕಿಸಲು ಟೈಮ್ ಹಿಡಿಯುತ್ತೆ. ಬಟ್ 5G ತಂತ್ರಜ್ಞಾನ ಫಾಸ್ಟ್ ಇರೋದರಿಂದ ಈ ಸಾಧನಗಳನ್ನ ಅವು ಸಂಪರ್ಕಿಸಲು ಸಹಾಯವನ್ನು ಮಾಡ್ತದೆ. ಹೆಚ್ಚಿನ ವೇಗದಲ್ಲಿ ಚಲನಶೀಲತೆಯೊಂದಿಗೆ ಉತ್ತಮ ಗುಣಮಟ್ಟದ ವಿಡಿಯೋ ಸೇವೆಗಳನ್ನ 5G ತಂತ್ರಜ್ಞಾನ ನೀಡ್ತದೆ ಮತ್ತು ಟೆಲಿಸರ್ಜರಿಯಂತಹ ನಿರ್ಣಾಯಕ ಸೇವೆಗಳ ವಿತರಣೆಗೆ ಅನುವು ಮಾಡಿಕೊಡ್ತದೆ. ನಿಖರವಾದ ಕೃಷಿಯಲ್ಲಿ ನೈಜ ಸಮಯದ ಮೇಲ್ವಿಚಾರಣೆ ಆಗಿರ್ಬೋದು ಮತ್ತು ಆಳ ಗಣಿಕಡಲಾಳದ ಚಟುವಟಿಕೆಗಳಂತಹ ಅಪಾಯಕಾರಿ ಕೈಗಾರಿಕಾ ಕಾರ್ಯಾಚರಣೆಗಳಲ್ಲಿ ಮಾನವರ ಪಾತ್ರವನ್ನು ಕಡಿಮೆ ಮಾಡಲು ಇದು ಸಹಾಯವನ್ನು ಮಾಡ್ತದೆ. ಇನ್ನು ಅಸ್ತಿತ್ವದಲ್ಲಿರುವ ಏನು ಒಂದು ಮೊಬೈಲ್ ಸಂವಹನ ನೆಟ್ವರ್ಕ್ಗಳಿಂದ ಭಿನ್ನವಾಗಿ 5G ನೆಟ್ವರ್ಕ್ಗಳು ಒಂದೇ ನೆಟ್ವರ್ಕ್ನಲ್ಲಿ ಪ್ರತಿಯೊಂದು ವಿಭಿನ್ನ ಬಳಕೆಯ ಸಂದರ್ಭಗಳಲ್ಲಿ ಅಗತ್ಯಗಳನ್ನು ಸರಿದೂಗಿಸಲು ಅವಕಾಶವನ್ನು ನೀಡ್ತದೆ. ಇನ್ನು ಇಂಡಿಯಾ ಮೊಬೈಲ್ ಕಾಂಗ್ರೆಸ್ IMC 2022 ಒಂದು ಏನು ಸಭೆ ನಡೆಯುತ್ತಿದೆ, ಅಂದರೆ ಅದರದ್ದು ಏನು ಧ್ಯೇಯವಾಕ್ಯದೆ ಅಂದರೆ ಹೊಸ ಡಿಜಿಟಲ್ ಜಗತ್ತು ಅನ್ನೋ ಒಂದು ಧ್ಯೇಯವಾಕ್ಯದ ಅಡಿಯಲ್ಲಿ IMC 2022 ಒಂದು ಸಭೆ ನಡೆಯಲಿದೆ. ಅದರ ಒಳಗೆ ಏನಾಗುತ್ತದಂದರೆ ಇದು ಡಿಜಿಟಲ್ ತಂತ್ರಜ್ಞಾನದ ತ್ವರಿತ ಅಳವಡಿಕೆ ಮತ್ತು ಬಳಕೆಯಿಂದ ರೂಪುಗೊಳ್ಳುವ ಅವಕಾಶಗಳನ್ನು ಚರ್ಚಿಸಲು ಮತ್ತು ಪ್ರದರ್ಶಿಸಲು ಪ್ರಮುಖ ಚಿಂತಕರೇನಿದ್ದಾರೆ, ಭಾರತದ ಪ್ರಮುಖ ಚಿಂತಕರು, ನವೋದ್ಯಮಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳನ್ನ ಒಂದೆಡೆ ಸೇರಿಸ್ತದೆ. ಇದು ಭಾರತ ಸರ್ಕಾರದ ಡಿಜಿಟಲ್ ಇಂಡಿಯಾ ಏನು ಅಭಿಯಾನ ಇದೆ ಅದಕ್ಕೆ ಇದು ಸಹಾಯಕ ಆಗಲಿದೆ. ಡಿಜಿಟಲ್ ಇಂಡಿಯಾ ಇದೇನಿದೆ ಅಂದರೆ ಇದು ಸುಧಾರಿತ ಆನ್ಲೈನ್ ಮೂಲ ಸೌಕರ್ಯಗಳನ್ನು ಹೆಚ್ಚಿಸುವುದು. ಅಂದರೆ ಈಗ ನಾವು ಇಂಟರ್ನೆಟ್ಟನ್ನು ಏನು ಬಳಸ್ತಾ ಇದ್ದೀವಿ ಇದರದ್ದು ಮೂಲ ಸೌಕರ್ಯಗಳನ್ನ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇದನ್ನು ಹೆಚ್ಚಿಸುವುದು, ಡೆವಲಪ್ಮೆಂಟ್ ಮಾಡೋದು, ಸುಧಾರಿತ ಮಾಡೋದು ಆಗಿರ್ಬೋದು. ಅದರಿಂದ ಹಿಡಿದು ಇಂಟರ್ನೆಟ್ ಸಂಪರ್ಕವನ್ನು ಹೆಚ್ಚಿಸುವ ಮೂಲಕ ಅಥವಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ದೇಶವನ್ನು ಡಿಜಿಟಲ್ ಸಬಲೀಕರಣಗೊಳಿಸುವ ಮೂಲಕ ಸರ್ಕಾರದ ಸೇವೆಗಳನ್ನು ವಿದ್ಯುನ್ಮಾನವಾಗಿ ನಾಗರಿಕರಿಗೆ ಲಭ್ಯವಾಗುವಂತೆ ನೋಡಿಕೊಳ್ಳಲು ಭಾರತ ಸರ್ಕಾರವು ಪ್ರಾರಂಭಿಸಿದ ಒಂದು ಅಭಿಯಾನ ಆಗಿದೆ. ಯಾವುದು? ಡಿಜಿಟಲ್ ಇಂಡಿಯಾ ಅಭಿಯಾನ. ಓಕೆ, ಈ ಡಿಜಿಟಲ್ ಇಂಡಿಯಾ ಅಭಿಯಾನ ಏನಿದೆ ಇದು 4 ಸ್ತಂಭಗಳ ಮೇಲೆ ಆಧಾರಿತ ಆಗಿದೆ. ಅದರಲ್ಲಿ ಮೊದಲನೇ ಸ್ತಂಭ ಅಂತಂದರೆ ಸಾಧನಗಳ ಬೆಲೆ. ಅಂದರೆ ಸಾಧನಗಳ ಬೆಲೆ ಕೈಗೆಟುಕುವಂತಿದ್ರೆ ಜನಸಾಮಾನ್ಯರೆಲ್ಲರೂ ಅದನ್ನು ಕೊಳ್ಳಬಹುದು ಮತ್ತು ಅದನ್ನು ಉಪಯೋಗಿಸುವ ಮೂಲಕ ಡಿಜಿಟಲ್ ಇಂಡಿಯಾದ ಒಂದು ಅವರು ಅದರ ಪ್ರಯೋಜನಗಳನ್ನು ಪಡಿಬಹುದು. ಸಾಧನಗಳ ಬೆಲೆ ಆಗಿರ್ಬೋದು. ಎರಡನೇದ್ದು ಡಿಜಿಟಲ್ ಸಂಪರ್ಕ. ಈಗ ಅದೇ ಕ್ಷೇತ್ರದಲ್ಲಿ ಸರ್ಕಾರವು ಕೆಲಸ ಮಾಡ್ತಾ ಇದೆ. 5G ನೆಟ್ವರ್ಕನ್ನು ತೊಗೊಂಬಂದಿದೆ. ಮೊದಲೆಲ್ಲ 4G ನೆಟ್ವರ್ಕ್ ಇತ್ತು. ಇನ್ನು ಮೂರನೇದಾಗಿ ಡೇಟಾದ ವೆಚ್ಚ. ಇದು ಇಂಪಾರ್ಟೆಂಟ್ ಇದೆ. ಡೇಟಾದ ವೆಚ್ಚ ಮೊದಲೆಲ್ಲ 300 ರೂಪಾಯಿಗೆ 1 GB ಸಿಗ್ತಾ ಇದ್ದ ಡೇಟಾ ಈಗ ಕೇವಲ 10 ರೂಪಾಯಿಗೆ 1 GB ಸಿಗ್ತಾ ಇದೆ. ಸೊ ಈ ಡೇಟಾದ ವೆಚ್ಚ ಅದು ಡಿಪೆಂಡ್ ಆಗುತ್ತೆ ಅದನ್ನು ಎಷ್ಟು ಯೂಸ್ ಮಾಡ್ತೀವಿ ಅಂತ ಹೇಳಿ. ಮತ್ತು ನಾಲ್ಕನೆಯದು ಡಿಜಿಟಲ್ ಫಸ್ಟ್ ಐಡಿಯಾ. ಇದೇನಿದೆ ಇದು ಗ್ರಾಮೀಣ ಭಾರತ ತಮ್ಮ ದೈನಂದಿನ ಜೀವನದಲ್ಲಿ ಡಿಜಿಟಲ್ ತಂತ್ರಜ್ಞಾನಗಳು ಮತ್ತು ಇಂಟರ್ನೆಟ್ಟನ್ನು ಬಹು ಬೇಗವಾಗಿ ಅಳವಡಿಸಿಕೊಳ್ಳುವಂಥ ಒಂದು ಏನು ಕಾರ್ಯಗಳಿದೆ ಅದನ್ನು ಇದು ಮಾಡ್ತದೆ. ಈ 4 ಸಾಧನಗಳೇನಿದೆ ಇದು ಡಿಜಿಟಲ್ ಇಂಡಿಯಾ ಅಭಿಯಾನ ಏನಿದೆ ಇದು ಸಕ್ಸಸ್ ಆಗಲಿಕ್ಕೆ ಇವು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಓಕೆ, ಇನ್ನು ಕೀವರ್ಡ್ಸ್ 5G ಇನ್ನು ಇವತ್ತಿನ ಕೀವರ್ಡ್ಸ್ ಏನಿದೆ, ಇಂಪಾರ್ಟೆಂಟ್ ಕೀವರ್ಡ್ಸ್ ಟು ಸ್ಟಡಿ, ಅದರ ಬಗ್ಗೆ ನಾವು ನೋಡೋದಾದರೆ ಹವಾಮಾನ ಬದಲಾವಣೆ ಆಗಿರ್ಬೋದು, ಕ್ಲೈಮೇಟ್ ಚೇಂಜ್,
ಕ್ಲೈಮೇಟ್ ಚೇಂಜ್ ಅಂತೀವಿ. ಇದ್ರ ಬಗ್ಗೆ ನಾವು ಒಂದಿಷ್ಟು ಚರ್ಚಿಸೋಣ ಮುಂದಿನ ದಿನಮಾನಗಳಲ್ಲಿ. ಹಾಗೂ ದೇಶಗಳ ನಡುವಿನ ಸಂಘರ್ಷಗಳಾಗಿರ್ಬೋದು, ಈಗ ಪ್ರಸ್ತುತವಾಗಿ ರಷ್ಯಾ ಯುಕ್ರೇನ್ ನಡೀತಾ ಇದೆ, ಚೀನಾ ತೈವಾನ್ ಒಂದಿಷ್ಟು ಸಂಘರ್ಷಗಳಾಗ್ತಾ ಇದೆ, ಅವುಗಳ ಬಗ್ಗೆ. ಹಾಗೂ ಹ್ಯೂಮನ್ ಸೆಟಲ್ಮೆಂಟ್ ಪ್ರಶಸ್ತಿ ಇದರ ಬಗ್ಗೆ ನಾವು ಒಂದಿಷ್ಟು ನೋಡೋಣ. ಸ್ವಚ್ಛ ಭಾರತ ಮಿಷನ್ ಅಂದರೆ ಏನು, ಇಂಟರ್ನೆಟ್ ಆಫ್ ಥಿಂಗ್ಸ್ ಬಗ್ಗೆ, ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಡೆಸ್ಕ್ಟಾಪ್ ಆಗಿರ್ಬೋದು, ಇವೆಲ್ಲ ಇಂಟರ್ನೆಟ್ ಆಫ್ ಥಿಂಗ್ಸ್ನಲ್ಲಿ ಬರುತ್ತೆ. ಡಿಜಿಟಲ್ ಇಂಡಿಯಾ ಯೋಜನೆಯ ಬಗ್ಗೆ ಇದು ಈ ಎಲ್ಲ ಕೀ ವರ್ಡ್ಸ್ ಏನಿದೆ ಇದು ಪರೀಕ್ಷೆಗಳಲ್ಲಿ ತುಂಬ ಕೇಳಲಾಗುವಂಥ ವಿಷಯ ಆಗಿದೆ. ಮುಂದಿನ ಮುಖ್ಯ ವಿಷಯಗಳು ಏನಿದೆ ಸ್ಪರ್ಧೆಗಳಿಗೆ, ಅವುಗಳನ್ನು ನಾವು ನಾಳೆ ಚರ್ಚಿಸೋಣ. ಈ ಮಾಹಿತಿ ಏನಿದೆ ಇದು UPSC, KS, PSI, PDO ಹೀಗೆ ಎಲ್ಲ ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗಿರೋದ್ರಿಂದ ವಿವೇಕ ಜ್ಞಾನ ಕನ್ನಡ ಕರೆಂಟ್ ಅಫೇರ್ಸ್ ಚಾನಲ್ ಏನಿದೆ ಇದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.